ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಸೂರಜ್ ರೇವಣ್ಣ. ಎಲ್ಲಿಗೆ ಮುಂದಿನ ಪಯಣ? ಸೂರಜ್ ರೇವಣ್ಣ ಅವರು ರಿಲೀಸ್ ಆಗಿ ಕಾರಲ್ಲಿ ತೆರಳ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ. ಪರಪ್ಪನ ಅಗ್ರಹಾರದಿಂದ ಸೂರಜ್ ರೇವಣ್ಣ ಸರಿಸುಮಾರು 29 ದಿನಗಳ ಜೈಲು ವಾಸದ ಬಳಿಕ ರಿಲೀಸ್ ಆಗಿ ಕಾರಿನಲ್ಲಿ ಮುಂದಿನ ಪಯಣ. ಅವ್ರನ್ನ ಮಾತನಾಡಿ ಆಯ್ತು. ಸೂರಜ್ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ಮುಚ್ಚಿಡಕ್ಕಾಗಲ್ಲ. ಇವತ್ತೇನು ನನ್ನ ಮೇಲೆ, ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರ ಮಾಡಿ, ಈ ಕುತಂತ್ರ ಮಾಡಿ ತೇಜೋವಧೆ ಮಾಡಬೇಕು ಏನು ಉದ್ದೇಶದಿಂದ ಆರಾಮಾಗಿ ಒಂದ್ ನಿಮಿಷ ನಾನೇ ಮಾತಾಡ್ತೀನಿ. ಇವತ್ತು ಇದು ಸೂರಜ್ ರೇವಣ್ಣ ಅವರ ರಿಯಾಕ್ಷನ್. ಅವ್ರು ಹೇಳ್ತಾ ಇದ್ರು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ, ನಮ್ಮ ಕುಟುಂಬನ ನನ್ನ ಮೇಲೆ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ನಾನು ಕೂಡ ಒಂದು 2-3 ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ. ನಾವೇನು ಇದಕ್ಕೆ ಎದುರ್ಕೊಂಡು ಓಡೋಗಲ್ಲ. ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆಯುತ್ತೆ ಅಂತ ಹೇಳಕ್ಕೆ ಬಯಸ್ತಾ, ನಾನು ಮೊದಲನೇ ದಿನದೂ ಸಂಪೂರ್ಣವಾಗಿ ನಮ್ಮ ಏನು ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ, ನಾನು ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ. ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ಕಾನೂನು ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ, ಇದು ಷಡ್ಯಂತ್ರ ಅಂತ ಹೇಳ್ತೀನಿ, ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ. ಈ ಕುತಂತ್ರದಿಂದ ಪರಿಪೂರ್ಣವಾಗಿ ಮುಕ್ತವಾಗಿ ಹೊರಗೆ ಬರ್ತೀನಿ ಅಂತ ನನ್ನ ನಂಬಿಕೆ ಇದೆ. ಈಗ ಬಯಸ್ತೀನಿ ಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ನು ಕೆಲವೇ 2-3 ದಿನದಲ್ಲಿ ತಾಳ್ಮೆಯಿಂದ ಇರಿ. ನಾನೇನು ಎಲ್ಲೂ ಓಡೋಗಲ್ಲ, ನಾನು ಎಲ್ಲೂ ಓಡೋಗಲ್ಲ. ನಿಮಗೆ ಸಂಪೂರ್ಣವಾಗಿ ಎಲ್ಲ ಮಾಧ್ಯಮಗಳನ್ನು ಕೂರಿಸಿ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಕೆಲಸ ಮಾಡ್ತೀನಿ. ಎರಡು ವಿಷಯಕ್ಕೆ ನಿಮಗೆ ಉತ್ತರ ಕೊಡಕ್ಕೆ ಬಯಸ್ತೀನಿ ಅಷ್ಟೇ. ಈ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಯಾವ ವ್ಯಕ್ತಿ ಹೇಳ್ತಾ ಇದ್ದೀರಾ, ಅವ್ನು ಯಾವ ನಮ್ಮ ಆಪ್ತ ಸಹಾಯಕನೂ ಅಲ್ಲ, ಯಾವ ಕಾರ್ ಚಾಲಕನೂ ಅಲ್ಲ. ನೀವು ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರನ್ನಾರು ಬೇಕು ಕೇಳ್ಕೋಗಿ, ಎಲ್ಲಿ ಬೇಕಾದ್ರೂ ಸ್ಪಷ್ಟೀಕರಣ ಕೊಡ್ತೀವಿ. ನಮಗಿರೋದು ಒಬ್ಬರೇ ಕಾರ್ ಚಾಲಕ, ಅದು ನಮ್ಮ ಲೋಕೇಶ್ ಅಂತ. ಇನ್ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ, ಯಾವ ಆಪ್ತ ಸಹಾಯಕನೂ ಇಲ್ಲ. ಎರಡನೇದು, ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರೇವಣ್ಣ ಸಾಹೇಬ್ರ ಮೇಲೆ ನಮಗೆ ಕಪ್ಪು ಚುಕ್ಕಿ ಇಲ್ಲ. ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದಿರೋಂಥ ಸೃಷ್ಟಿ ಮಾಡಿ, ಇಲ್ದಿರೋಂಥ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ. ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ಒಂದು 2-3 ದಿನ ವೆಯ್ಟ್ ಮಾಡಿ ಉತ್ತರ ಕೊಡ್ತೀವಿ. ಎಲ್ಲೂ ಹೋಗಲ್ಲ, ನಾನೇನು ಎದುರ್ಕೊಂಡು ಓಡೋಗಲ್ಲ. ಅವತ್ತು ಮೊದಲನೇ ದಿನದೂ ನಾನು ನಮ್ಮ DSP ಆಗ್ಬೋದು, ಒಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲರಿಗೂ ಸಹಕರಿಸಿದ್ದೀನಿ. ನಾನೇನು ಎದುರುಕೊಂಡು ಓಡೋಗಿಲ್ಲ. ನಾನು ತಪ್ಪು ಮಾಡಿಲ್ಲ. ನನಗೆ ನಂಬಿಕೆ ಇದೆ, ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ, ಹಾಗೂ ಏನು ನ್ಯಾಯಾಂಗದ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ. ಈ ಎಲ್ಲ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ. ಇದು JDS MLC ಸೂರಜ್ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್.
ಪರಪ್ಪನ ಅಗ್ರಹಾರ ಜೈಲಿಂದ ವಾಪಸ್ಸಾದ ಬಳಿಕ ಫಸ್ಟ್ ರಿಯಾಕ್ಷನ್ ಮಾಧ್ಯಮಗಳಿಗೆ ಕೊಟ್ಟಿದ್ದು. ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ ಬೇಕಾಗುತ್ತೆ. ಇದೆಲ್ಲ ಕೆಲವು ಪ್ರೋಟೋಕಾಲ್ಗಳು ಇರೋದ್ರಿಂದ ಜಾಮೀನು ಆಯ್ತು ಅಂತ ಹೇಳಿ ಆ ಕ್ಷಣಕ್ಕೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಒಂದಿಷ್ಟು ಸಿಸ್ಟಮ್ಯಾಟಿಕ್ ಪ್ರೋಟೋಕಾಲ್ ಇರೋದ್ರಿಂದಾಗಿ ಆ ಜಾಮೀನು ಪ್ರತಿ ಸೇರಿದಂತೆ ಕೆಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಮತ್ತೆ ಷರತ್ತೇನಿದೆ, ನಾನು ಆಗಲೇ ಹೇಳಿದಾಗೆ ಈ ಪ್ರಕರಣದಲ್ಲಿ ಗಂಭೀರ ಆರೋಪ ಎದುರಿಸ್ತಾ ಇರುವಂಥ ಈ ಸೂರಜ್ ರೇವಣ್ಣ ಪ್ರತಿ ತಿಂಗಳ 2 ಭಾನುವಾರ ತನಿಖಾಧಿಕಾರಿಗಳ ಮುಂದೆ ಎದುರುಗಡೆ ಹೋಗಿ ವಿಚಾರಣೆಗೆ ಹಾಜರಾಗೋದ್ರಿಂದ ಹಿಡಿದು ಸಂತ್ರಸ್ತರ ಮೇಲೆ ಯಾವುದೇ ಅವರು ಪ್ರಭಾವ ಬೀರದ ಹಾಗೆ 2 ಲಕ್ಷ ರೂಪಾಯಿ ಶ್ಯೂರಿಟಿ ನೀಡಿ ತಮ್ಮ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿ ಇದೆಲ್ಲ ಪ್ರೋಸೆಸ್ ಇರುತ್ತಲ್ಲ, ಅದಾದ ನಂತರ ಈಗ ಅವರನ್ನ ಬಿಡುಗಡೆ ಮಾಡ್ತಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ. ಕೆಲವೇ ಕ್ಷಣದಲ್ಲಿ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬರ್ತಾರೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು. ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಸೂರಜ್ ರೇವಣ್ಣ. ಎಲ್ಲಿಗೆ ಮುಂದಿನ ಪಯಣ? ಸೂರಜ್ ರೇವಣ್ಣ ಅವರು ರಿಲೀಸ್ ಆಗಿ ಕಾರಲ್ಲಿ ತೆರಳ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ. ಪರಪ್ಪನ ಅಗ್ರಹಾರದಿಂದ ಸೂರಜ್ ರೇವಣ್ಣ ಸರಿಸುಮಾರು 29 ದಿನಗಳ ಜೈಲು ವಾಸದ ಬಳಿಕ ರಿಲೀಸ್ ಆಗಿ ಕಾರಿನಲ್ಲಿ ಮುಂದಿನ ಪಯಣ. ಅವ್ರನ್ನ ಮಾತಾಡಿ ಆಯ್ತು. ಸೂರಜ್ ರೇವಣ್ಣ ಅವರ ಫಸ್ಟ್ ರಿಯಾಕ್ಷನ್ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದ ವಾಪಸ್ಸಾದ ಬಳಿಕ ಇವತ್ತೇನು ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಷಡ್ಯಂತ್ರ ಮಾಡಿ ಈ ಕುತಂತ್ರ ಮಾಡಿ ತೇಜೋವಧೆ ಮಾಡಬೇಕು ಏನು ಉದ್ದೇಶದಿಂದ ಆರಾಮಾಗಿ ಒಂದ್ ನಿಮಿಷ ನಾನೇ ಮಾತಾಡ್ತೀನಿ. ಇವತ್ತು ಇದು ಸೂರಜ್ ರೇವಣ್ಣ ಅವರ ರಿಯಾಕ್ಷನ್. ಅವ್ರು ಹೇಳ್ತಾ ಇದ್ರು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ. ನಮ್ಮ ಕುಟುಂಬನ ನನ್ನ ಮೇಲೆ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ. ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ. ನಾನು ಕೂಡ ಒಂದು 2-3 ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯಕ್ಕೂ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ. ನಾವೇನಿದಕ್ಕೆ ಎದುರ್ಕೊಂಡು ಓಡೋಗಲ್ಲ. ಹಾಸನ ಜಿಲ್ಲೆ ರಾಜಕಾರಣ ಏನು ನಡೀಬೇಕು ಅದು ನಡೆಯುತ್ತೆ ಅಂತ ಹೇಳಕ್ಕೆ ಬಯಸ್ತಾ, ನಾನು ಮೊದಲನೇ ದಿನದೂ ಸಂಪೂರ್ಣವಾಗಿ ನಮ್ಮ ಏನು ತನಿಖೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ತನಿಖೆಗಳಿಗೂ ನಾನು ಸ್ಪಂದಿಸಿದ್ದೀನಿ, ನಾನು ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಹೋಗೋಂಥ ಪ್ರಶ್ನೆ ಇಲ್ಲ. ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ ನಮ್ಮ ಕಾನೂನು ಸಂಪೂರ್ಣವಾದ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ ಈ ಒಂದು ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ, ಇದು ಷಡ್ಯಂತ್ರ ಅಂತ ಹೇಳ್ತೀನಿ, ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ. ಈ ಕುತಂತ್ರದಿಂದ ಪರಿಪೂರ್ಣ ಮುಕ್ತವಾಗಿ ಹೊರಗೆ ಬರಲಿ ಅಂತ ನನ್ನ ನಂಬಿಕೆ ಇದೆ. ಈಗ ಬಯಸ್ತೀನಿ ಪೂರ್ಣವಾದ ಪ್ರಕರಣದ ವಿಷಯವಾಗಿ ಇನ್ನು ಕೆಲವೇ 2-3 ದಿನದಲ್ಲಿ ತಾಳ್ಮೆಯಿಂದ ಇರಿ. ನಾನೇನು ಎಲ್ಲೂ ಓಡೋಗಲ್ಲ, ನಾನು ಎಲ್ಲೂ ಓಡೋಗಲ್ಲ. ನಿಮಗೆ